ಎಲ್ಲರಿಗೂ ನಮಸ್ಕಾರಗಳು. ಜಲಮಾಲಿನ್ಯ ಪ್ರಬಂಧ. ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ವಿಡಿಯೋ ಬೇಕಂದ್ರೂ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು. ಪೀಠಿಕೆ. ಜಲಮಾಲಿನ್ಯ ಒಂದು ಗಂಭೀರ ಸಮಸ್ಯೆಯಾಗಿದೆ. ಜಲಮಾಲಿನ್ಯದಿಂದ ನೀರು ತನ್ನ ಗುಣಮಟ್ಟವನ್ನು ಕಳೆದುಕೊಂಡು ಬಳಕೆಗೆ ಅನರ್ಹವಾಗುತ್ತಿದೆ. ಜಲಮಾಲಿನ್ಯ ಒಂದು ಗಂಭೀರ ಸಮಸ್ಯೆಯಾಗಿದೆ. ಜಲಮಾಲಿನ್ಯದಿಂದ ನೀರು ತನ್ನ ಗುಣಮಟ್ಟವನ್ನು ಕಳೆದುಕೊಂಡು ಬಳಕೆಗೆ ಅನರ್ಹವಾಗುತ್ತಿದೆ. ಜಲ ಅಂದರೆ ನೀರಿನ ಗುಣಮಟ್ಟ ಕಡಿಮೆ ಆಗ್ತಾ ಇದೆ. ಜಲಮಾಲಿನ್ಯದಿಂದ ಏನಾಗ್ತಾ ಇದೆ ಅಂದರೆ ನೀರಿನ ಗುಣಮಟ್ಟ ಕಳೆದುಕೊಂಡು ಬಳಕೆಗೆ ಅನರ್ಹವಾಗುತ್ತಿದೆ. ಸಾರ್ವತ್ರಿಕ ದ್ರಾವಕವಾದ ನೀರು ತನ್ನೊಡನೆ ಸೇರುವ ಹಾನಿಕಾರಕ ವಸ್ತುಗಳನ್ನು ಕರಗಿಸಿಕೊಂಡು ಮಲಿನವಾಗುತ್ತದೆ. ಸಾರ್ವತ್ರಿಕ ದ್ರಾವಕವಾದ ನೀರು ತನ್ನೊಡನೆ ಸೇರುವ ಹಾನಿಕಾರಕ ವಸ್ತುಗಳನ್ನು ಕರಗಿಸಿಕೊಂಡು ಮಲಿನವಾಗುತ್ತದೆ. ಗೃಹಕೃತ್ಯದ ತ್ಯಾಜ್ಯ ವಸ್ತುಗಳು ಮತ್ತು ಕೃಷಿ ಕೈಗಾರಿಕೆಗಳು ತ್ಯಾಜ್ಯ ವಸ್ತುಗಳ ನೀರಿನ ಪ್ರಮುಖ ಆಕರಗಳಾದ ನದಿ ಮತ್ತು ಸರೋವರಗಳನ್ನು ಸೇರುತ್ತವೆ. ಗೃಹಕೃತ್ಯದ ತ್ಯಾಜ್ಯ ವಸ್ತುಗಳು ಮತ್ತು ಕೃಷಿ ಕೈಗಾರಿಕೆಗಳ ತ್ಯಾಜ್ಯ ವಸ್ತುಗಳು ನೀರಿನ ಪ್ರಮುಖ ಆಕರಗಳಾದ ನದಿ ಮತ್ತು ಸರೋವರಗಳನ್ನು ಸೇರುತ್ತವೆ. ವಿವರಣೆ: ನೀರಿನಲ್ಲಿ ಕಲ್ಮಶಗಳು ಮತ್ತು ವಿಷಕಾರಿ ರಾಸಾಯನಿಕಗಳು ಸೇರಿ ನೀರು ಮಲಿನವಾದರೆ ಅದಕ್ಕೆ ಜಲಮಾಲಿನ್ಯ ಎನ್ನುವರು. ನೀರಿನಲ್ಲಿ ಕಲ್ಮಶಗಳು ಮತ್ತು ವಿಷಕಾರಿ ರಾಸಾಯನಿಕಗಳು ಸೇರಿ ನೀರು ಮಲಿನವಾದರೆ ಅದಕ್ಕೆ ಜಲಮಾಲಿನ್ಯ ಎನ್ನುವರು. ನೀರು ಒಂದು ಪ್ರಮುಖ ಸಂಪನ್ಮೂಲವಾಗಿದೆ. ಪ್ರತಿಯೊಂದು ಜೀವಿಗೂ ನೀರು ಬೇಕು. ನೀರು ಒಂದು ಪ್ರಮುಖ ಸಂಪನ್ಮೂಲವಾಗಿದೆ. ಪ್ರತಿಯೊಂದು ಜೀವಿಗೂ ನೀರು ಬೇಕು. ಇಂಥ ನೀರು ಕಲುಷಿತವಾದ ನೀರನ್ನು ಕುಡಿಯುವುದರಿಂದ ಕಾಲರಾ, ಕಾಮಲೆ, ವಾಂತಿ, ಬೇದಿ ಮುಂತಾದ ಕಾಯಿಲೆಗಳು ಉಂಟಾಗುತ್ತವೆ. ಇಂಥ ನೀರು ಕಲುಷಿತವಾದ ನೀರನ್ನು ಕುಡಿಯುವುದರಿಂದ ಕಾಲರಾ, ಕಾಮಾಲೆ, ವಾಂತಿ, ಬೇದಿ ಮುಂತಾದ ಕಾಯಿಲೆಗಳು ಉಂಟಾಗುತ್ತವೆ. ಕೈಗಾರಿಕಾ ತ್ಯಾಜ್ಯದಿಂದ ಜಲಸಸ್ಯ ಮತ್ತು ಜಲಚರಗಳು ನಾಶವಾಗುತ್ತವೆ. ನೀರು ಯಾವುದೇ ಉಪಯೋಗಕ್ಕೆ ಅನರ್ಹವಾದ ಸ್ಥಿತಿಯನ್ನು ತಲುಪುತ್ತದೆ. ಇದೇ ಜಲಮಾಲಿನ್ಯ. ಇದರ ಪರಿಣಾಮವಾಗಿ ಕುಡಿಯುವ ನೀರಿನ ಕೊರತೆಯಂಥ ಭೀಕರ ಪರಿಸ್ಥಿತಿ ಉಂಟಾಗುತ್ತದೆ. ಜಲಮಾಲಿನ್ಯದಿಂದ 150 ಕೋಟಿಗೂ ಹೆಚ್ಚು ಜಗತ್ತಿನಲ್ಲಿ ಶುದ್ಧ ಹಾಗೂ ಸುರಕ್ಷಿತ ನೀರಿನ ಕೊರತೆ ಅನುಭವಿಸುತ್ತಿದ್ದಾರೆ. ಜಲಮಾಲಿನ್ಯದಿಂದ 150 ಕೋಟಿಗೂ ಹೆಚ್ಚು ಜಗತ್ತಿನಲ್ಲಿ ಶುದ್ಧ ಹಾಗೂ ಸುರಕ್ಷಿತ ನೀರಿನ ಕೊರತೆ ಅನುಭವಿಸುತ್ತಿದ್ದಾರೆ. ಪ್ರತಿ ವರ್ಷ 40 ಲಕ್ಷ ಜನ ನೀರಿನ ಮೂಲಕ ರೋಗಗಳಿಂದ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. ಪ್ರತಿ ವರ್ಷ 40 ಲಕ್ಷ ಜನ ನೀರಿನ ಮೂಲಕ ರೋಗಗಳಿಂದ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. ಜಲಮಾಲಿನ್ಯ ತಡೆಗಟ್ಟಬೇಕಂದ್ರೆ ನಾವು ಏನೇನು ಮಾಡಬೇಕೆಂದು ನೋಡೋಣ ಬನ್ನಿ. ದೊಡ್ಡ ಪ್ರಮಾಣದ ನೀರಿನ ಮಾಲಿನ್ಯವನ್ನು ತಡೆಗಟ್ಟಲು ಉತ್ತಮ ಮಾರ್ಗವೆಂದರೆ ಅದರ ಹಾನಿಕಾರಕ ಪರಿಣಾಮಗಳನ್ನು ಪ್ರಯತ್ನಿಸುವುದು ಮತ್ತು ಕಡಿಮೆ ಮಾಡುವುದು. ನೀರಿನ ಕೊರತೆ ಇರುವ ಭವಿಷ್ಯದಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲು ಹಲವಾರು ಸಣ್ಣ ಬದಲಾವಣೆಗಳನ್ನು ಮಾಡಬಹುದು. ಜಲ ಸಂರಕ್ಷಣೆ, ಕೊಳಚೆ ನೀರಿನ ಸಂರಕ್ಷಣೆ, ಪರಿಸರ ಸ್ನೇಹಿ ಉತ್ಪನ್ನಗಳ ಬಳಕೆ ಇವು ಜಲಮಾಲಿನ್ಯವನ್ನು ತಡೆಗಟ್ಟುವ ಪ್ರಮುಖ ಕ್ರಮಗಳಂತ ಹೇಳ್ಬೋದು. ಜಲ ಸಂರಕ್ಷಣೆ ಅಂದರೆ ನೀರನ್ನು ಸಂರಕ್ಷಣೆ ಮಾಡೋದು, ಕೊಳಚೆ ನೀರನ್ನು ಸಂಸ್ಕರಣೆ ಮಾಡಿ ಬಿಡುವುದು, ಪರಿಸರ ಸ್ನೇಹಿ ಉತ್ಪನ್ನಗಳ ಬಳಕೆ ಅಂದರೆ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವುದು, ಪರಿಸರಕ್ಕೆ ಸಂಬಂಧಪಟ್ಟಂಥ ಉತ್ಪನ್ನಗಳನ್ನು ಬಳಕೆ ಮಾಡುವುದು ಹಾಗೂ ಉಪಸಂಹಾರ. ಒಟ್ಟಾಗಿ ಕೆಲಸ ಮಾಡುವುದರಿಂದ ನಾವು ನೀರಿನ ಮಾಲಿನ್ಯವನ್ನು ಕಡಿಮೆ ಸಮಸ್ಯೆಯಾಗಿ ಮಾಡಬಹುದು. ಪೂರ್ತಿಯಾಗಿ ಕಡಿಮೆ ಮಾಡಲು ಸಾಧ್ಯವಿಲ್ಲ, ಆದರೆ ಸ್ವಲ್ಪ ಮಟ್ಟಿಗಾದರೂ ನೀರಿನ ಸಮಸ್ಯೆಯನ್ನು ಕಡಿಮೆ ಮಾಡಬಹುದು ಮತ್ತು ಜಗತ್ತನ್ನು ಉತ್ತಮ ಸ್ಥಳವನ್ನಾಗಿ ಮಾಡಬಹುದು. ಆದ್ದರಿಂದ ಜಲ ಸಂರಕ್ಷಣೆ ನಮ್ಮ ಹೊಣೆ ಎಂದು ಹೇಳುತ್ತಾ ಈ ಒಂದು ಚಿಕ್ಕ ಪ್ರಬಂಧವನ್ನು ಮುಗಿಸುತ್ತೇನೆ. ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.